ವೇದಗಳ ಭಾಷೆಯು ಸಂಸ್ಕೃತವಾಗಿದೆ. ಸಂಸ್ಕೃತವು ಪ್ರಪಂಚದ ಅತ್ಯಂತ ಪ್ರಾಚೀನ ಮತ್ತು ಶುದ್ಧ ಭಾಷೆಯೆಂದು ಪರಿಗಣಿಸಲ್ಪಟ್ಟಿದೆ. ಈ ಭಾಷೆಯು ಕೇವಲ ಸಂವಹನದ ಸಾಧನವಲ್ಲ, ಅದು ಶಬ್ದ ಬ್ರಹ್ಮದ ರೂಪವಾಗಿದ್ದು ಅದರ ಪ್ರತಿಯೊಂದು ಅಕ್ಷರದಲ್ಲೂ ನಾದಮಯ ಶಕ್ತಿ ಅಡಗಿದೆ. ವೇದಗಳಲ್ಲಿ ಮಂತ್ರ, ಸ್ತೋತ್ರ ಮತ್ತು ಗದ್ಯರೂಪಗಳ ಮೂಲಕ ಆಳವಾದ ತತ್ವಜ್ಞಾನಗಳ ನಿರೂಪಣೆಗಳಿವೆ. ಪ್ರತಿಯೊಂದು ವೇದಮ ಎರಾವು ಒಂದು ನಾದಮಯ ಶಕ್ತಿ, ಮತ್ತು ಆ ಶಕ್ತಿಯನ್ನು ಸರಿಯಾಗಿ ಉಚ್ಚರಿಸುವುದು ವೇದಪಾಠದ ಪ್ರಮುಖ ಧರ್ಮವಾಗಿದೆ. ಪ್ರಾಚೀನ ಕಾಲದಲ್ಲಿ ಪುಸ್ತಕಗಳಿಲ್ಲದ ಕಾರಣದಿಂದ ವೇದಗಳನ್ನು ಬಾಯ್ದೆರೆಯಾಗಿಯೇ ಪೀಳಿಗೆಯಿಂದ ಪೀಳಿಗೆಗೆ ಸಂರಕ್ಷಿಸಲಾಯಿತು. ವೈದಿಕ ಋಷಿಗಳು ತಮ್ಮ ಶಿಷ್ಯರಿಗೆ ವೇದಪಾಠವನ್ನು ಪಾಠಿಸಿ ಕಲಿಸುತ್ತಿದ್ದರು. ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಸ್ವರದ ಉಚ್ಚಾರಣೆಯಲ್ಲೂ ಅವರು ಅತ್ಯಂತ ಎಚ್ಚರಿಕೆ ವಹಿಸುತ್ತಿದ್ದರು, ಏಕೆಂದರೆ ಒಂದು ಸ್ವರದ ತಪ್ಪು ಉಚ್ಚಾರಣೆ ಮಂತ್ರದ ಅರ್ಥವನ್ನೇ ಬದಲಾಯಿಸಬಹುದು ಎಂಬ ನಂಬಿಕೆ ಇತ್ತು. ಈ ಕಾರಣಕ್ಕಾಗಿ ವೇದಪಾಠವು ಶ್ರವಣ ಪರಂಪರೆಯ ಆಧಾರದಲ್ಲಿ ಸಾವಿರಾರು ವರ್ಷಗಳಿಂದ ಉಳಿದು ಬಂದಿದೆ. ವೇದಪಾಠವು ಕೇವಲ ಧಾರ್ಮಿಕ ವಿಧಿಯಲ್ಲ, ಅದು ಮಾನವನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶ್ರೇಯಸ್ಸಿನ ಮಾರ್ಗವಾಗಿದೆ. ಶಬ್ದವೇ ಬ್ರಹ್ಮ ಎಂದು ವೇದಗಳು ಸಾರುತ್ತವೆ. ಶಬ್ದೋ ನಾಮ ಪರಂ ಬ್ರಹ್ಮ ಎಂಬ ವಾಕ್ಯವೇ ಇದಕ್ಕೆ ಸಾಕ್ಷಿ. ಶಬ್ದದಲ್ಲಿ ಅಪಾರ ಶಕ್ತಿ ಅಡಗಿದೆ. ವೇದ ಮಂತ್ರಗಳ ಉಚ್ಚಾರಣೆಯ ಸಮಯದಲ್ಲಿ ಉಂಟಾಗುವ ನಾದ, ಅದರ ಕಂಪನ ಮತ್ತು ಶ್ವಾಸದ ಲಯ ಮನಸ್ಸಿನ ಚೈತನ್ಯವನ್ನು ಜಾಗೃತಗೊಳಿಸುತ್ತದೆ. ಧ್ವನಿಯ ಸರಿಯಾದ ಲಯ ಮತ್ತು ಉಚ್ಚಾರಣೆ ಮನಸ್ಸಿಗೆ ಶಾಂತಿ ನೀಡುತ್ತದೆ, ದೇಹದ ನರಮಂಡಲವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಚಿಂತನೆಗೆ ಸ್ಪಷ್ಟತೆ ತರಿಸುತ್ತದೆ. ವೇದಪಾಠದ ಶಿಸ್ತಿನ ಹಿಂದೆ ಅತ್ಯಂತ ನಿಖರವಾದ ಕ್ರಮಗಳು ಇವೆ. ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ, ಜಟಾಪಾಠ ಮತ್ತು ಘನಪಾಠ ಎಂಬ 5 ವಿಧದ ಪಾಠ ಪದ್ಧತಿಗಳು ವೇದಪಾಠದ ಪ್ರಾಮಾಣಿಕತೆ ಮತ್ತು ಶುದ್ಧತೆಯನ್ನು ಕಾಯ್ದುಕೊಳ್ಳಲು ರೂಪಿಸಲ್ಪಟ್ಟವು. ಈ ಕ್ರಮಗಳ ಮೂಲಕ ಯಾವುದೇ ಅಕ್ಷರ ಅಥವಾ ಸ್ವರದ ವ್ಯತ್ಯಾಸ ಉಂಟಾಗದಂತೆ ನೋಡಿಕೊಳ್ಳಲಾಯಿತು. ಇಂತಹ ಪಠಣ ಪರಂಪರೆ ಇಡೀ ಮಾನವ ಇತಿಹಾಸದಲ್ಲಿ ಅನನ್ಯವಾದುದಾಗಿದೆ. ಬರಹದ ಸಹಾಯವಿಲ್ಲದೆ ಸಾವಿರಾರು ವರ್ಷಗಳಿಂದ ಶ್ರವಣದ ಮೂಲಕವೇ ಇಷ್ಟು ವಿಶಾಲವಾದ ಜ್ಞಾನಸಾಗರವನ್ನು ಸಂರಕ್ಷಿಸುವ ಸಾಮರ್ಥ್ಯವು ಭಾರತೀಯ ವೈದಿಕ ಸಂಸ್ಕೃತಿಯ ಅಸಾಧಾರಣ ವೈಶಿಷ್ಟ್ಯ. ವೇದಪಾಠವು ಯೋಗದ ಒಂದು ರೂಪವಾಗಿದೆ. ಮಂತ್ರ ಪಠಣದ ಸಮಯದಲ್ಲಿ ಉಸಿರಾಟದ ನಿಯಂತ್ರಣ, ಧ್ವನಿಯ ಲಯ ಮತ್ತು ಮನಸ್ಸಿನ ಏಕಾಗ್ರತೆ ಇವು ಒಟ್ಟಾಗಿ ಧ್ಯಾನದಂತೆ ಕೆಲಸ ಮಾಡುತ್ತವೆ. ವೇದಪಾಠವು ಮನೋಮಲಪಃ ಮಂತ್ರ ಎಂಬ ಶಾಸ್ತ್ರೋಕ್ತ ವಾಕ್ಯವನ್ನು ದೃಢಪಡಿಸುತ್ತದೆ, ಅಂದರೆ ಮಂತ್ರಗಳು ಮನಸ್ಸಿನ ಮಲವನ್ನು ನಿವಾರಿಸುತ್ತವೆ. ನಿರಂತರ ವೇದಪಾಠ ಮಾಡುವವರು ಶಾಂತ, ಧೈರ್ಯಶಾಲಿ ಮತ್ತು ಸ್ಥಿರಚಿತ್ತರಾಗುತ್ತಾರೆ. ಅವರ ಜೀವನದಲ್ಲಿ ಶ್ರದ್ಧೆ, ಶಿಸ್ತು ಮತ್ತು ಧರ್ಮನಿಷ್ಠೆ ಹೆಚ್ಚುತ್ತದೆ. ಶಬ್ದ ಬ್ರಹ್ಮದ ತತ್ವದ ಪ್ರಕಾರ ಪ್ರತಿಯೊಂದು ಶಬ್ದವೂ ಒಂದು ಕಂಪನ. ಸರಿಯಾದ ಉಚ್ಚಾರಣೆ ಮತ್ತು ಸ್ವರಲಯದ ಸಹಾಯದಿಂದ ಆ ಕಂಪನವು ಪ್ರಕೃತಿಯ ಶಕ್ತಿಗಳೊಂದಿಗೆ ಸಂಯೋಜನೆಯಾಗುತ್ತದೆ. ವೇದ ಮಂತ್ರಗಳು ದೇವತಾ ಶಕ್ತಿಯನ್ನು ಆಕರ್ಷಿಸುವ ಶಬ್ದರೂಪಗಳು. ಓಂ ಎಂಬ ಪ್ರಣವ ನಾದವೇ ಸಕಲ ನಾದಗಳ ಮೂಲ, ಮತ್ತು ಅದರಲ್ಲಿ ಬ್ರಹ್ಮಾಂಡದ ಸಕಲ ಶಕ್ತಿ ಅಡಗಿದೆ. ಈ ನಾದವನ್ನು ಧ್ಯಾನದಿಂದ ಅಥವಾ ಪಠಣದಿಂದ ಉಚ್ಚರಿಸಿದಾಗ ಮಾನವನ ಚೈತನ್ಯವು ಬ್ರಹ್ಮ ಚೈತನ್ಯದಲ್ಲಿ ಲೀನವಾಗುತ್ತದೆ. ವೇದಪಾಠವು ನಮ್ಮ ಸಂಸ್ಕೃತಿಯ ಹೃದಯ ಸ್ಪಂದನವಾಗಿದೆ. ಪ್ರಾಚೀನ ಭಾರತದಲ್ಲಿ ಪ್ರತಿ ಗ್ರಾಮದಲ್ಲಿಯೂ ವೇದಪಾಠ ಶಾಲೆಗಳು ಇದ್ದುವು. ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳು ಬೆಳಗಿನ ಬೆಳಕಿನಲ್ಲಿ ವೇದಗಳ ನಾದವನ್ನು ಮೊಳಗಿಸುತ್ತಿದ್ದರು. ಆ ನಾದವು ಕೇವಲ ಧಾರ್ಮಿಕ ಶಬ್ದವಾಗಿರಲಿಲ್ಲ, ಅದು ಪರಿಸರವನ್ನು ಶುದ್ಧಗೊಳಿಸುವ ಶಕ್ತಿ ಎಂದೇ ನಂಬಲಾಗುತ್ತಿತ್ತು. ಗ್ರಾಮಗಳು, ಪರ್ವಗಳು, ಯಜ್ಞಗಳು, ಸಂಭ್ರಮಗಳು ಎಲ್ಲೆಡೆ ವೇದನಾದದ ಪ್ರತಿಧ್ವನಿ ಭಾರತದ ಸಂಸ್ಕೃತಿಯ ಜೀವಂತ ಚಿಹ್ನೆಯಾಯಿತು. ಇಂದಿನ ಯುಗದಲ್ಲಿಯೂ ವೇದಪಾಠದ ಪ್ರಾಮುಖ್ಯತೆ ಕಡಿಮೆಯಾಗಿಲ್ಲ.
ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ತುಂಬಿದ ಈ ಯುಗದಲ್ಲಿಯೂ ವೇದನಾದವು ಮಾನವನ ಮನಸ್ಸಿಗೆ ಶಾಂತಿ ನೀಡುವ ಶಕ್ತಿ. ವೇದಪಾಠವು ಕೇವಲ ಪ್ರಾಚೀನ ಸಂಪ್ರದಾಯವಲ್ಲ, ಅದು ಮಾನವನ ಆತ್ಮಶುದ್ಧಿಯ ಮಾರ್ಗ. ಅದರ ನಾದದಲ್ಲಿ ದೇವರ ಸಾನ್ನಿಧ್ಯವಿದೆ, ಅದರ ಪ್ರತಿಯೊಂದು ಅಕ್ಷರದಲ್ಲೂ ದಿವ್ಯತೆಯ ಸ್ಪಂದನವಿದೆ. ಹೀಗಾಗಿ ವೇದಪಾಠವು ಧರ್ಮ, ಜ್ಞಾನ ಮತ್ತು ಸತ್ಯದ ಶಾಶ್ವತ ಪ್ರತೀಕ. ಅದು ಕೇವಲ ಉಚ್ಚಾರಣೆ ಅಥವಾ ವಿಧಿಯಲ್ಲ, ಅದು ಒಂದು ಧ್ಯಾನ, ಒಂದು ಯಜ್ಞ ಮತ್ತು ಜೀವನದ ಶುದ್ಧೀಕರಣದ ಮಾರ್ಗ. ವೇದನಾದ ಮೊಳಗಿದಾಗ ಅಲ್ಲಿ ಅಜ್ಞಾನ ಕತ್ತಲೆ ಮಾಯವಾಗುತ್ತದೆ, ಮನಸ್ಸು ಪ್ರಕಾಶಮಾನಗೊಳ್ಳುತ್ತದೆ ಮತ್ತು ಮನುಷ್ಯನು ಶಬ್ದ ಬ್ರಹ್ಮದ ಸ್ಪಂದನದಲ್ಲಿ ದೇವತಾತ್ಮನಾಗುತ್ತಾನೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.